ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಆಲೂ ಸಮೋಸನ್ನ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ತುಂಬ ಸ್ಟೆಪ್ ಬೈ ಸ್ಟೆಪ್ಪು ಟಿಪ್ಸ್ ಸಹಿತ ಹೇಳ್ಕೊಡ್ತೀನಿ ನಾನು. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫಸ್ಟು ಒಂದು ಬೌಲಲ್ಲಿ 1 ಕಪ್ಪು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಓಂಕಾಳು, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ತುಪ್ಪನ ಕಾಯಿಸಿ ಬಿಸಿ ಬಿಸಿಯಾಗಿರೋದೇ ಹಾಕ್ತಾಯಿದ್ದೀನಿ. ತುಪ್ಪ ಆದರೂ ಹಾಕ್ಕೋಬೋದು. ಡಾಲ್ಡಾ ಹಾಕಿದ್ರೆ ಅಂತೂ ಇನ್ನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋರೆಲ್ಲ ಡಾಲ್ಡಾನೇ ಮೋಸ್ಟ್ಲಿ ಯೂಸ್ ಮಾಡೋದು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗ ನಮ್ಗೆ ಅದು ಎಣ್ಣೆ ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ಈ ಥರ ಕೈಯಲ್ಲಿ ಹಿಡಿದ್ರೆ ಹಂಗೆ ನಿಲ್ಲಬೇಕು. ಆ ಥರ ಹಾಕಿದ್ರೆ ಎಣ್ಣೆ ಸರಿ ಹೋಗಿದೆ ಅಂತ ಗೊತ್ತಾಗುತ್ತೆ. ಈಗ ಎಲ್ಲ ಮಿಕ್ಸ್ ಆದಮೇಲೆ ನೀರು ನೋಡಿಕೊಂಡು ನಾವು ಗಟ್ಟಿಗೆ ಸ್ವಲ್ಪ ಇಟ್ಟು, ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗೆ ನಾವು ಕಲಿಸ್ಕೋಬೇಕು. ಇದನ್ನು ತುಂಬ ನೀರಾಗಿ ಮಾಡ್ಕೊಂಬಿಟ್ರೆ ಅದು ಬಬಲ್ಸ್ ಬರುತ್ತೆ ಸಮೋಸ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೆ ನಾವು ಮಾಡ್ಕೋಬೇಕು. ಟಿಪ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ಹಂಗೆ ಹೇಳ್ತೀನಿ, ಹಂಗೆ ನೋಡ್ತಾ ಇರಿ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನಾನು. ನೋಡಿ, ಈ ಥರ ಎಲ್ಲ ಕಲಿಸಾದ್ಮೇಲೆ ನೋಡಿ ಈ ಥರ ಗಟ್ಟಿಗಿರಬೇಕು. ಈಗ ಆಗಿದೆಯಲ್ಲ, ಇದನ್ನು ಒಂದು 20 ನಿಮಿಷ ನಾನು ನೆನೆಯೋಕ್ಕೆ ಸೈಡ್ಗೆ ಇಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಒಂದು 1/4 ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಪುಡಿ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿರೋಂಥ ಧನಿಯಾನ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿ, 1 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋಂಥ ಈರುಳ್ಳಿನ ನಾನು ಒಂದು 2 ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಆಗಿದೆಯಲ್ಲ, ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಬಟಾಣಿನ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಮಾಡೋದಾದರೆ ಅದನ್ನು ಕುಕ್ಕರಲ್ಲಿ ಒಂದು ವಿಜಿಲ್ ಹಾಕ್ಕೊಂಡು ಮಾಡಿದ್ರೆ ಒಳ್ಳೆಯದು. ಚೆನ್ನಾಗಿ ಬಟಾಣಿ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಹಾಕಬೇಕು, ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ, ಚಾಟ್ ಮಸಾಲ ಆದರೂ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಅರಿಶಿನ, ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು ಅದನ್ನು. ಈಗ ಆಲೂಗಡ್ಡೆನ ಫುಲ್ಲು ಒದ್ದೆ ಆಗೋ ಥರ ಫ್ರೈ ಇದು ಬೇಯಿಸಿರಬಾರ್ದು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅದನ್ನು ಸ್ವಲ್ಪ ರಫಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದನ್ನು 200 ಗ್ರಾಮ್ ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಆಲೂಗಡ್ಡೆನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆಲೂಗಡ್ಡೆ ಸ್ವಲ್ಪ ಒಣಗಿರಬೇಕು. ತುಂಬ ಒದ್ದೆ ಇದ್ದರೆ ಸಮೋಸ ಚೆನ್ನಾಗಿ ಬರಲ್ಲ. ಈಗೆಲ್ಲ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದು ಫುಲ್ಲು ತಣ್ಣಗಾಗಬೇಕು. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ನಾವು ಒಂದು 20 ನಿಮಿಷ ಆದಮೇಲೆ ಇಟ್ಟು ನೋಡಿ ಒಂದು ಸ್ವಲ್ಪ ನೆಂದಿದೆಯಲ್ಲ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಇನ್ನೊಂದು 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಎಲ್ಲ ನಾದ್ಕೊಂಡು ಈ ಥರ ಉದ್ದಕ್ಕೆ ಮಾಡಿಕೊಂಡು ಅದನ್ನು ಎಲ್ಲ ಒಂದೇ ಸೈಜಲ್ಲಿ ಮಾಡ್ಕೋಬೇಕು. ಈ ಥರ ಭಾಗ ಮಾಡ್ಕೋಬೇಕು. ಈಗ ಅದನ್ನು ಚೆನ್ನಾಗಿ ನೈಸಾಗಿ ಈ ಥರ ಬಾಲ್ ಮಾಡ್ಕೋಬೇಕು. ಗಟ್ಟಿಗೆ ಮಾಡಿಕೊಂಡ್ರೆ ಈ ಥರ ಬಾಲ್ಸ್ ಬರುತ್ತೆ. ನೋಡಿ, ನಾನು 6 ಬಾಲ್ ಆಗಿದೆಯಲ್ಲ, 6 ಅಂದರೆ 12 ಸಮೋಸ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರೋಲಿಂಗಿಂದ ನಾವು ಚೆನ್ನಾಗಿ ಚಪಾತಿ ಥರ ರೋಲ್ ಮಾಡ್ಕೋಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳ್ಳಕ್ಕೂ ಇರಬಾರ್ದು. ತುಂಬ ದಪ್ಪ ಇದ್ದರೆ ಚೆನ್ನಾಗಾಗಲ್ಲ. ನೋಡಿ, ಈ ಥರ ಎಲ್ಲ ಆದಮೇಲೆ ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಎಡ್ಜಿಗೆ ನೋಡಿ ಇಷ್ಟು ದಪ್ಪ ಇರಬೇಕು. ಎಡ್ಜಿಗೆ ಸ್ವಲ್ಪ ನೀರಿಂದ ಒದ್ದೆ ಮಾಡಿಕೊಂಡು ಅದನ್ನು ನಾವು ಕೋನ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಈ ಥರ ಪ್ರೆಸ್ ಮಾಡ್ಕೋಬೇಕು. ನೀಟಾಗಿ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡ್ದಿರ ನೋಡ್ಕೋಬೇಕು. ಓಪನ್ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಓಪನ್ ಆಗೋಲ್ಲ. ಈಗ ನಾವು ಆಲೂಗಡ್ಡೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಡ್ಜಿಗೆ ನೀರಿಂದ ಒದ್ದೆ ಮಾಡಿ ಈ ಥರ ನಾವು ಪ್ರೆಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಈ ಥರ ಪ್ರೆಸ್ ಮಾಡಾದಮೇಲೆ ನೋಡಿ ಇಷ್ಟು ಸಮೋಸ, ಈಗ ಸಮೋಸ ಶೇಪ್ ಬಂದಿದೆಯಲ್ಲ. ಈಗ ಇದೇ ಥರ ಎಲ್ಲ ಸಮೋಸನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಒಣಗೋಗ್ಬಿಡಬೇಕು. ಈಗ ಕಡಾಯಿಯಲ್ಲಿ ಎಣ್ಣೆ ಕಾದಾದಮೇಲೆ ಸಮೋಸನೆಲ್ಲ ಎಣ್ಣೆಯಲ್ಲಿ ಬಿಟ್ಟು ಫ್ಲೇಮ್ ಇವಾಗ ಮೀಡಿಯಮ್ ಇಟ್ಕೋಬೇಕು. ಎಣ್ಣೆ ಕಾದಿರಬೇಕು, ಆಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು.
ನೋಡಿ ಎಲ್ಲ ಫುಲ್ಲು ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು 10ರಿಂದ ಒಂದು 15 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ನಾನು ಆಯಿಲಿಂದ ತೆಗಿತಾ ಇದ್ದೀನಿ. ಈಗ ನಾವು ಸಾಸ್ಗೋಸ್ಕರ ಚಟ್ನಿಗೋಸ್ಕರ ಪುದೀನ ಚಟ್ನಿನ ಅರ್ಧ ಕಪ್ ತೊಗೊಂಡು ಅದಕ್ಕೆ ಹುಣಸೆಹಣ್ಣು ಚಟ್ನಿನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಟ್ನಿಗಳು ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ನೋಡಿ ಟಿಪ್ಸು, ಹಿಟ್ಟು ಸ್ವಲ್ಪ ಗಟ್ಟಿಗಿರಬೇಕು, ಶೀಟು ತುಂಬ ತೆಳ್ಳಕ್ಕಿರಬೇಕು, ದಪ್ಪ ಇರಬಾರ್ದು. ಇದು ಮಸಾಲೆ ತಣ್ಣಗಾಗಿರಬೇಕು. ಶೀಟು ಇದು ಸಮೋಸ ರೆಡಿ ಆದಮೇಲೆ ಸ್ವಲ್ಪ ಡ್ರೈ ಆಗಿರಬೇಕು. ಮತ್ತು ಅದು 10ರಿಂದ 15 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ. ಇಷ್ಟೇ, ಈ ಟಿಪ್ಸಿಂದ ನೀವು ಸಮೋಸ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು.